ಇಷ್ಟು ದಿನ ಸೈಲೆಂಟ್ ಆಗಿದ್ದ ವಿಜಯಪುರದ ಭೀಮಾ ತೀರದಲ್ಲಿ ಮತ್ತೊಮ್ಮೆ ರಕ್ತದ ಹೂಕುಳಿ ಹರಿದಿದೆ. ಜಮೀನು ವಿವಾದದ ದ್ವೇಷಕ್ಕೆ ಬರೋಬ್ಬರಿ 6 ಜನರನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತೆ ಮಾಡಿರುವ ಈ ಭೀಕರ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ. ವಿಶೇಷ ಅಂದರೆ ಕೊಲೆಯಾದ 6 ಜನರಲ್ಲಿ ಒಂದೇ ಕುಟುಂಬದ 5 ಜನ ಸದಸ್ಯರಿದ್ದಾರೆ. ಈ ಘಟನೆಯಿಂದ ಇಡೀ ಜಿಲ್ಲೆಯಲ್ಲಿ ಸದ್ಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ನಡೆದ ತಕ್ಷಣವೇ ಅಲರ್ಟ್ ಆದ ಚಡಚಣ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕೃತ್ಯ ಎಸಗಿದ ಒಟ್ಟು 12 ಜನ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಹಾಗಾದರೆ ಯಾರು ಆ ಕೊಲೆಯಾದ 6 ಜನ? ಈ ಭೀಕರ ಹತ್ಯಾಕಾಂಡದ ಹಿಂದಿರುವ ಆ 15 ವರ್ಷಗಳ ಹಳೆಯ ದ್ವೇಷದ ಕಥೆ ಏನು? ಕಣ್ಣಿಗೆ ಖಾರದ ಪುಡಿ ಚೆಲ್ಲಿ ಗನ್ನಿಂದ ಶೂಟ್ ಮಾಡಿ ಕೊಲೆ ಮಾಡಿದ ಆ ದುಷ್ಕರ್ಮಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಮೇ 29ರ ಆ ಕರಾಳ ದಿನದಂದು ಜಮೀನಿನ ಜಗಳಕ್ಕಾಗಿ ನಡೆದ ಈ ಭೀಕರ ದಾಳಿಯಲ್ಲಿ ಚಡಚಣದ ಪ್ರಭಾವಿ ನಿರಾಳೆ ಕುಟುಂಬದ 5 ಸೇರಿ ಒಟ್ಟು 6 ಮಂದಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಕೊಲೆಯಾದ ದುರ್ದೈವಿಗಳ ಪಟ್ಟಿ ಇಲ್ಲಿದೆ. ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ 65 ವರ್ಷ, ಇವರು ಕುಟುಂಬದ ಹಿರಿಯರು. ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ 58 ವರ್ಷ, ದುಂಡಪ್ಪ ಅವರ ಸಹೋದರ. ಚಂದ್ರಕಾಂತ್ ನಿರಾಳೆ 55 ವರ್ಷ, ಮತ್ತೊಬ್ಬ ಸಹೋದರ. ರಾಹುಲ್ ನಿರಾಳೆ 25 ವರ್ಷ, ಶಿವಪುತ್ರ ಅವರ ಹಿರಿಯ ಮಗ. ಸಮರ್ಥ್ ನಿರಾಳೆ 23 ವರ್ಷ, ಶಿವಪುತ್ರ ಅವರ ಕಿರಿಯ ಮಗ. ಇವರ ಜೊತೆಗೆ ಇವರ ನಂಬಿಕಸ್ಥನಾಗಿದ್ದ ಶಬ್ಬೀರ್ ಬಾಬುಸಾಬ್ ಅತ್ತಾರ್ 45 ವರ್ಷ ಅನ್ನೋರನ್ನು ಕೂಡ ದುಷ್ಕರ್ಮಿಗಳು ಬಿಡದೆ ಕೊಲೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಈ ಅಟ್ಯಾಕ್ನಲ್ಲಿ ನಿರಾಳೆ ಕುಟುಂಬದ ಕಡೆಯ ಅರವಿಂದ್ ಕಟಗಿ ಮತ್ತು JCB ಡ್ರೈವರ್ ಆಗಿದ್ದ ಸಂದೀಪ್ ಮಾನೆ ಅನ್ನೋರಿಗೂ ಗಂಭೀರ ಗಾಯಗಳಾಗಿದ್ದು ಸದ್ಯ ಅವರು ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಅಂದ ತಕ್ಷಣ ನಮಗೆ ವಿಶ್ವ ಪ್ರಸಿದ್ಧ ಗೋಳಗುಮ್ಮಟ ನೆನಪಾಗುತ್ತೆ. ಆದರೆ ಅದರಷ್ಟೇ ಕಪ್ಪಾಗಿ ಕಾಡೋದು ಅಲ್ಲಿನ ಭೀಮಾ ತೀರದ ರಕ್ತ ಚರಿತ್ರೆ. ಇಲ್ಲಿನ ಭೂಮಿ ವಿವಾದಗಳು ದಶಕಗಳಿಂದಲೂ ನೂರಾರು ಜೀವಗಳನ್ನು ಬಲಿ ಪಡ್ಕೊಂಡಿದ್ದಾವೆ. ಈಗ ನಡೆದಿರುವ ಈ 6 ಜನರ ಕೊಲೆಗೂ 15 ವರ್ಷಗಳ ಹಳೆಯ ಫ್ಲ್ಯಾಶ್ ಬ್ಯಾಕ್ ಇದೆ. ಈ ಕತೆ ಶುರುವಾಗೋದು 2015ರ ಆಸುಪಾಸಿನಲ್ಲಿ. ಗೋವಿಂದಪುರ ಗ್ರಾಮದ ಪ್ರಭಾವಿ ವ್ಯಕ್ತಿಯಾಗಿದ್ದ ಕಲ್ಲನಗೌಡ ಪಾಟೀಲರ ಮಗ ಶಿವಾನಂದ ತಳವಾರ್ ಎಂಬಾತ. ಈ ಶಿವಾನಂದ ಅದೇ ಹಳ್ಳಿಯ ತೇಲಿ ಮನೆತನದ ಹುಡುಗಿ ಒಬ್ಬಳನ್ನು ಕಿಡ್ನಾಪ್ ಮಾಡಿದ್ದಂತೆ. ಇದರಿಂದ ಕೋಪಗೊಂಡ ಶಶಿಕಾಂತ್ ತೇಲಿ ಮತ್ತು ಅವರ ಕುಟುಂಬದವರು ಸೇರಿ ಶಿವಾನಂದನನ್ನು ಕೊಲೆ ಮಾಡಿದ್ರು. ಈ ಮರ್ಡರ್ ಕೇಸ್ನಲ್ಲಿ ತೇಲಿ ಕುಟುಂಬದವರು ಜೈಲು ಶಿಕ್ಷೆ ಅನುಭವಿಸಿ ಹೊರಗೆ ಬಂದರು. ಆದರೆ ಎದುರಾಳಿಗಳ ಭಯದಿಂದ ಅವರು ಊರು ಬಿಟ್ಟು ವಲಸೆ ಹೋದರು. ಅವರು ಊರು ಬಿಟ್ಟಿದ್ದರಿಂದ ಅವ್ರಿಗೆ ಸೇರಿದ ಸುಮಾರು 15ರಿಂದ 25 ಎಕರೆ ಜಮೀನು ಕಳೆದ 15 ವರ್ಷಗಳಿಂದ ಯಾರೂ ಉಳುಮೆ ಮಾಡದೆ ಪಾಳು ಬಿದ್ದಿತ್ತು. ಟ್ವಿಸ್ಟ್ ಸಿಗೋದೆ ಇಲ್ಲಿ. ಸುಮಾರು 6 ತಿಂಗಳ ಹಿಂದೆ ಚಡಚಣದ ನಿರಾಳೆ ಕುಟುಂಬದವರು ಈ ಪಾಳು ಬಿದ್ದಿದ್ದ ವಿವಾದಿತ ಜಮೀನನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಈ ವಿಷಯ ಮಗನನ್ನು ಕಳೆದುಕೊಂಡು ಸೇಡಿನಿಂದ ಕಾಯ್ತಾ ಇದ್ದ ಕಲ್ಲನಗೌಡ ಪಾಟೀಲನಿಗೆ ತಿಳಿತದೆ. ತಕ್ಷಣ ಪಾಟೀಲ್ ಗ್ಯಾಂಗು ಯಾವುದೇ ಕಾರಣಕ್ಕೂ ಆ ಜಮೀನಿಗೆ ಕಾಲು ಇಡಬಾರ್ದು ಅಂತ ನಿರಾಳೆ ಕುಟುಂಬಕ್ಕೆ ವಾರ್ನಿಂಗ್ ಕೊಟ್ಟಿತ್ತು. ಆದರೆ ನಿರಾಳೆ ಕುಟುಂಬದವರು ಈ ಬೆದರಿಕೆಗೆ ಹೆದರದೆ ಕಾನೂನುಬದ್ಧವಾಗಿ ಆ ಇಡೀ ಜಮೀನನ್ನು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಯಾವಾಗ ಜಮೀನು ನಿರಾಳೆ ಕುಟುಂಬದ ಕೈವಶ ಆಯಿತೋ ಪಾಟೀಲನ ತಂಡ ಒಳಗೊಳಗೆ ದ್ವೇಷದಿಂದ ಬೀತಾ ಇತ್ತು. ಸಮಯ ಸಿಕ್ಕರೆ ಇವರನ್ನು ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿತ್ತು. ಆ ಸಮಯ ಬಂದಿದ್ದೇ ಮೇ 29ರ ಶುಕ್ರವಾರ.
ಅವತ್ತು ಶುಕ್ರವಾರ ಮಧ್ಯಾಹ್ನ 2 ಗಂಟೆಯ ಸಮಯ. ನಿರಾಳೆ ಕುಟುಂಬದವರು ತಮ್ಮ ಹೊಸ ಜಮೀನನ್ನು ಕ್ಲೀನ್ ಮಾಡಿಸೋದಕ್ಕೆ ಟ್ರ್ಯಾಕ್ಟರ್ ಮತ್ತು JCB ಸಮೇತ ಗೋವಿಂದಪುರಕ್ಕೆ ಬಂದಿದ್ದರು. ಇದನ್ನು ದೂರದಿಂದನೇ ಗಮನಿಸಿದ ಕಲ್ಲನಗೌಡ ಪಾಟೀಲನ ಕಡೆಯ 15ರಿಂದ 20 ಜನರಿದ್ದ ಸಶಸ್ತ್ರ ದುಷ್ಕರ್ಮಿಗಳ ಗ್ಯಾಂಗು ಏಕಾಏಕಿ ದಾಳಿ ಮಾಡುತ್ತೆ. ದಾಳಿ ಮಾಡುವ ಮೊದಲು ಈ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ರು. ಮೊದಲು ನಿರಾಳೆ ಕುಟುಂಬದವರ ಕಣ್ಣಿಗೆ ಖಾರದ ಪುಡಿ ಹಚ್ಚಿದ್ದಾರೆ. ಕಣ್ಣು ಕಾಣಿಸದೆ ಅವರು ತಡಕಾಡ್ತಾ ಇದ್ದಾಗ ಡಬಲ್ ಬ್ಯಾರಲ್ ಗನ್ನಿಂದ ಗುಂಡಿನ ಸುರಿಮಳೆಗರೆದಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಕೆಳಗೆ ಬಿದ್ದಿದ್ದವರ ಮೇಲೆ ಮಚ್ಚು ಲಾಂಗುಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಒಂದೇ ಕುಟುಂಬದ 5 ಜನ ಹಾಗೂ ಅವರ ಬೆಂಬಲಿಗನಾಗಿದ್ದ ಶಬ್ಬೀರ್ ಅತ್ತಾರ್ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಹೆಣವಾಗಿದ್ದಾರೆ. ಈ ಭೀಕರ ಹತ್ಯಾಕಾಂಡದ ಸುದ್ದಿ ತಿಳಿತಾ ಇದ್ದಂಗೆನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ವಿಧಿವಿಜ್ಞಾನ ತಜ್ಞರು ಸ್ಪಾಟ್ಗೆ ಬಂದು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಮರುದಿನ ಇಡೀ ಗ್ರಾಮದಲ್ಲಿ ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಭದ್ರತೆಗೋಸ್ಕರ 3 DAR ಮತ್ತು 4 KSRP ಪೊಲೀಸ್ ತುಕಡಿಗಳನ್ನು ನಿಯೋಜಿಸಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆನೇ ಮೃತರ ಅಂತ್ಯಕ್ರಿಯೆ ನಡೆಯಿತು. ನಿರಾಳೆ ಕುಟುಂಬದ 5ರ ಅಂತ್ಯ ಸಂಸ್ಕಾರ ಹಿಂದೂ ಸಂಪ್ರದಾಯದಂತೆ ನಡೆದರೆ ಶಬ್ಬೀರ್ ಅತ್ತಾರ್ ಅವರನ್ನು ಇಸ್ಲಾಂ ಸಂಪ್ರದಾಯದಂತೆ ದಫನ್ ಮಾಡಲಾಯಿತು. ಈ ಮೊದಲು ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಈ ಭಾಗದ IGP ಆಗಿದ್ದಾಗ ಇಂತಹ ಫ್ಯಾಕ್ಷನ್ ದ್ವೇಷಕ್ಕೆ ಬ್ರೇಕ್ ಹಾಕೋದಕ್ಕೆ ದೊಡ್ಡ ಪ್ರಯತ್ನ ಮಾಡಿದ್ರು. ಆದರೆ ದಶಕಗಳ ಹಳೆಯ ದ್ವೇಷದ ಕಿಚ್ಚು ಮಾತ್ರ ಇನ್ನೂ ಆರಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸದ್ಯಕ್ಕೆ ಪೊಲೀಸರು ಪ್ರಕರಣದ ಮುಖ್ಯ ಆರೋಪಿ ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಎಲ್ಲ 12 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಕಾನೂನು ಕೈಗೆತ್ತಿಕೊಂಡು 6 ಜೀವಗಳನ್ನು ಬಲಿ ಪಡೆದ ಈ ನರಹಂತಕರಿಗೆ ಕಠಿಣ ಶಿಕ್ಷೆಯಾಗಲಿ ಅನ್ನೋದೇ ನಮ್ಮ ಆಶಯ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.